ಎಚ್ ಡಿ ದೇವೇಗೌಡರ ಬಗ್ಗೆ ಗೌರವ ಇದೆ ನಿಜ. ಆದರೆ ಅವ್ರು ನಡ್ಕೊಳ್ತಾ ಇರೋ ರೀತಿ, JDS ಪಕ್ಷದ ಆ ಧೋರಣೆ ನಮ್ಗೆ ಇಷ್ಟ ಆಗಲ್ಲ. ಒಂದು ರೀತಿ ಕೃತಜ್ಞತೆ ಇಲ್ಲದೆ ಕೃತಜ್ಞರಾಗಿ ಅವ್ರು ನಡೆದುಕೊಳ್ತಾ ಇದ್ದಾರೆ, ಸ್ವಾರ್ಥಿಗಳು ಅನ್ನೋ ಒಂದು ಅರ್ಥವನ್ನು ನೀವು ಹೇಳ್ತಾ ಇದ್ರಿ. ಭಾರತೀಯ ಜನತಾ ಪಕ್ಷ ಹೀಗೂ ಒಂದು ಆಲೋಚನೆ ಮಾಡಿರ್ಬೋದಾ? ಈಗ ಎಂ ನಾಗರಾಜ್ ಅವ್ರಿಗೆ ಮಣೆ ಹಾಕ್ತಾ ಇದೆ ಅಲ್ಲಿ, ಹೌದಾ? ಅಂದ್ರೆ ಅವರು ಒಬ್ಬ ಹಿಂದುಳಿದ ನಾಯಕರು. ಇಲ್ಲಿ ನಾವು ಕುಟುಂಬ ರಾಜಕಾರಣಕ್ಕೆ ಮಳೆಯೋದಿಲ್ಲ, ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಇಲ್ಲಿ ನಾವು ಮುನ್ನೆಲೆಗೆ ತರೋ ಪ್ರಯತ್ನ ಮಾಡ್ತೀವಿ. ಹೀಗಾಗಿ ಒಂದು ಸಾಮಾಜಿಕ ನ್ಯಾಯ ಕೊಡೋ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಇದೆ ಅನ್ನುವ ಧೋರಣೆಯನ್ನ ಗಮನಿಸಬಹುದಾ? ನೋಡಿ, ಆ ನಿಟ್ಟಿನಲ್ಲಿ ಅವ್ರೇನಾದ್ರೂ ಯೋಚನೆ ಮಾಡಿದ್ರೆ ಮೊದಲು ವಿಜೇಂದ್ರನ ಫಸ್ಟ್ ಕೆಳಗಡೆ ಇಳಿಸಿ ಆಮೇಲೆ ಮಾತಾಡ್ಬೇಕು. ಇಲ್ಲ, ರಾಘವೇಂದ್ರನ ರಾಜೀನಾಮೆ ಕೊಡಿಸಿ ಬೇರೆ ಐನೂರು ಮಂಜುನಾಥ್ ಪಾಪ ಎಷ್ಟು ಬಾರಿ ಹಣವನ್ನು ಸಂಘಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಶಿವಮೊಗ್ಗದಲ್ಲಿ. ಅವಾಗ ಬಂಗಾರಪ್ಪನವ್ರು ಇದ್ರು. ಬಂಗಾರಪ್ಪನವ್ರು ಪದೇ ಪದೇ ಅವ್ರನ್ನ ಸೋಲಿಸ್ತಾ ಇದ್ರು. ಬಂಗಾರಪ್ಪ ಯಾರ ಮುಗಿದ ತಕ್ಷಣ ತನ್ನ ಮಗನ್ ತಗೊಂಬಂದು ಕೂರ್ಸ್ಕೊಂಡ್ಬಿಟ್ರಲ್ಲ, ಐನೂರು ಮಂಜುನಾಥ್ ತುಳಿದಾಕ್ಬಿಟ್ರಲ್ಲ. ಇಲ್ಲಿ ವಿಜಯಶಂಕರ್ ಮೈಸೂರಿನಲ್ಲಿ ಎಷ್ಟು ಸಂಘಟಿಸಿದ್ರು. ಇಡೀ ಇದು ಮೈಸೂರು ಭಾಗನ ನೋಡ್ಕೊಳ್ತಾ ಇದ್ದಿದೆ ವಿಜಯಶಂಕರ್. ಇಡೀ ಮನೆ ಮಠ ಎಲ್ಲ ಕಳೆದುಕೊಂಡು, ಆಸ್ತಿ ಅಂತಸ್ತುಗಳನ್ನ ಕಳ್ಕೊಂಡು ಬಿಜೆಪಿನ ಕಟ್ಟಿದ್ರು. ಕೊನೆ ಗೆಲ್ಲೋ ಸ್ಥಾನದಲ್ಲಿ ಒಂದು ಬುಕ್ ಬರ್ದ ಅಂತ ಹೇಳ್ಬಿಟ್ಟು ಪ್ರತಾಪ್ ಸಿಂಗ್ ಕೊಟ್ಬಿಟ್ರಿ. ಇಂತಹ ಕೆಲಸಗಳನ್ನ ಬಿಜೆಪಿ ಮಾಡುತ್ತೆ ಅಂತ ಹೇಳ್ತೀವಿ. ಅವ್ರು ಸಮಯ ಸಾಧಕರು. ನಾವು ಪದೇ ಪದೇ ಹೇಳ್ತಾ ಇರೋದು, ಬಿಜೆಪಿಯವರು ಸಮಯ ಸಾಧಕರು. ಆ ಸಮಯಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ನಿಮ್ಗೆ JDS ಗೆ ಆ ಶಕ್ತಿ ಇಲ್ಲ. ಇವತ್ತು ಶಕ್ತಿ ಕೊಂದಿದೆ ನೋಡಿ. ಹಳೆ ಮೈಸೂರು ಭಾಗದಲ್ಲಿ 89 ಸ್ಥಾನ ಇದೆ. 89 ಸ್ಥಾನ ಇದೆ. ಅದರಲ್ಲಿ JDS ಗೆದ್ದಿರೋದು ಇವತ್ತು 15 ಸ್ಥಾನ. ಅದ್ರಲ್ಲಿ ಕಾಂಗ್ರೆಸ್ ಗೆದ್ದಿರೋದು 54 ಸ್ಥಾನ. ಬಿಜೆಪಿ ಗೆದ್ದಿರೋದು 20 ಸ್ಥಾನ. ಹಳೆ ಮೈಸೂರನ್ನೇ ತಗೊಂಡು ಬೆಂಗಳೂರು ಹೊರತುಪಡಿಸಿ ತಗೊಂಡ್ರೆ ಬಿಜೆಪಿ ಗೆದ್ದಿರೋದು ಅಲ್ಲ. ಈಗ ಬಿಜೆಪಿಗೆ ಏನ್ ಲಾಭ ಆಗ್ತಾ ಇದೆ ಅನ್ಸುತ್ತೆ ನಿಮಗೆ JDS ನಿಂದ? ನೋಡಿ, ಬಿಜೆಪಿಗೆ ಮೊನ್ನೆ ಆಯ್ತು 5 ಸೀಟು ತಗೊಂತು, ಎಕ್ಸ್ಟ್ರಾ ತಗೊಂತು. ಇಲ್ಲಾಂದ್ರೆ 5 ಸೀಟ್ ಅವ್ರು ಕಳ್ಕೊತಾ ಇದ್ರು. ಚಿಕ್ಕಬಳ್ಳಾಪುರ ಕಳ್ಕೊತಾ ಇದ್ರು, ತುಮಕೂರು ಕಳ್ತಾ ಇದ್ರು, ಬೇರೆ ಬೇರೆ. ಕರೆಕ್ಟ್. ನಾನೇನು ಹೇಳ್ತಾ ಇದ್ದೀನಿ, ಈಗ ಇಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದ್ರಿಂದ ಇದನ್ನ ಕಡೆಗಣಿಸ್ತಾ ಇದ್ದಾರೆ. ಖಂಡಿತ ಖಂಡಿತ ಅದು ಒಂದು ಪಾಯಿಂಟ್ ಆಗುತ್ತೆ. ನಾನು ಅದಕ್ಕೆ ಹೇಳಿದೆ 89 ಸ್ಥಾನ ಹಳೆ ಮೈಸೂರು ಭಾಗ ಏನಿದೆ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಅವ್ರ ಕೈಯಲ್ಲಿ 54 ಸ್ಥಾನ ಇದೆ. ಬೆಂಗಳೂರನ್ನು ಸೇರಿಸಿ, ಬೆಂಗಳೂರನ್ನು ಹೊರತುಪಡಿಸಿ 37 ಸ್ಥಾನ ಇದೆ ಕಾಂಗ್ರೆಸ್ಗೆ. JDS ಗೆ 14 ಸ್ಥಾನ ಇದೆ ಬೆಂಗಳೂರು ಹೊರತುಪಡಿಸಿ. ಆದ್ರೆ ಬಿಜೆಪಿಗೆ 6 ಸ್ಥಾನ ಮಾತ್ರ ಇದೆ. ಈಗ ಟೋಟಲ್ ಬೆಂಗಳೂರು ಸೇರಿಸ್ಕೊಂಡ್ರೆ 54 ಸ್ಥಾನ ಇರತಕ್ಕಂತಹ ಕಾಂಗ್ರೆಸ್ DK ಶಿವಕುಮಾರ್ ಮುಖ್ಯಮಂತ್ರಿ ಇರೋದ್ರಿಂದ ಅವರ ಭಾವನೆ DK ಶಿವಕುಮಾರ್ 40ರಿಂದ 45 ಸ್ಥಾನ ಗೆದ್ದೇ ಗೆಲ್ತಾರೆ. JDS ಏನಾದ್ರೂ ಒಂದು ಏನಾದ್ರು ಆಂಟಿ ಇನ್ಕಂಬೆನ್ಸಿ ಒಂದರಿಂದ 15ರಿಂದ ಇವತ್ತು 15 ಸ್ಥಾನ ಏನಿದೆ, ಒಂದು 20 ಸ್ಥಾನದವರೆಗೂ ಮುಟ್ಟಬಹುದು ಅಷ್ಟೇನೆ. ಇನ್ನು ಒಕ್ಕಲಿಗರು JDS ಗೆ ಮತ ಹಾಕೋದಿಲ್ಲ. ಯಾಕೆಂದ್ರೆ ಒಬ್ಬ ಒಕ್ಕಲಿಗ ದೊಡ್ಡ ನಾಯಕನಾಗಿ ಬೆಳೆದಾಗ ಇನ್ನೊಬ್ಬ ನಾಯಕನಿಗೆ ಅವರು ಮಣೆ ಹಾಕೋದಿಲ್ಲ. ಪೆನ್ನು ಪೇಪರ್ ಕೊಟ್ಬಿಟ್ಟಿದ್ದಾರೆ. ಇವರು ಪೆನ್ ಕೊಡ್ತಾರ ಪೇಪರ್ ಕೊಡ್ತಾರ ಗೊತ್ತಿಲ್ಲ. ಇವಾಗ ನೋಡಿ, ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಕುಮಾರಸ್ವಾಮಿ CM ಮಾಡ್ತಾರಂತ ಏನ್ ಗ್ಯಾರಂಟಿ? ಮಾಡೋದೇ ಇಲ್ಲ. ಯಾಕೆಂದ್ರೆ ಉತ್ತರ ಕರ್ನಾಟಕದಿಂದ ಅವರು ಅತಿ ಹೆಚ್ಚು ನಾಯಕರನ್ನ, ಅತಿ ಹೆಚ್ಚು MLA ಬರ್ತಾರೆ. ಖಂಡಿತವಾಗೂ ಮಾಡೋದಿಲ್ಲ. ಈ ಬಾರಿ ಇನ್ನೂ ಒಂದು ಹೇಳ್ತೀನಿ, ಈ ಬಾರಿ 3 ಪಕ್ಷಗಳನ್ನ ಕಡೆಗಣಿಸಿ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಗೆಲ್ಲುತ್ತೆ. ಒಂದು ಪರ್ಯಾಯ ವ್ಯವಸ್ಥೆಗೆ ನಾವು ಎಲ್ಲ ಜನ ನಾಂದಿ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಒಂದು ಆಶಾಭಾವನೆ ಇದೆ. ರಾಜ್ಯದ ಜನರು ಈ ಜಿಡ್ಡು ಹಿಡಿದಿರ್ತಕ್ಕಂಥ 3 ಪಕ್ಷಗಳನ್ನ ಹೊರಗಿಟ್ಟು ಒಂದು ಪರ್ಯಾಯ ಪಕ್ಷ ಕೊಡಿ, ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋಣ. ಒಂದು ಈ ಅನಿಷ್ಟ ಈ ಸಾಲಗಳನ್ನು ಮಾಡಿರ್ತಕ್ಕಂತಹ, ಲೂಟಿ ಮಾಡಿರ್ತಕ್ಕಂತಹ ಈ 2 ಪಕ್ಷಗಳನ್ನ ಹೊರಗಡೆ ಹೇಳೋಣ. ನೀವು ಎಲೆಕ್ಷನ್ ಮಾಡ್ರಿ, ನೀವು ಎಲೆಕ್ಷನ್ ಮಾಡ್ರಿ, ನೀವು ಕಾನ್ಸ್ಟಿಟ್ಯೂಷನ್ ಇವರು ಮಹಾನ್ ನಾಯಕ, ಇವರು ಮಹಾನ್ ನಾಯಕ. ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡ್ಬಂದ್ರು, ರಕ್ಷಣೆ ಮಾಡ್ತೀವಿ ಕಾನ್ಸ್ಟಿಟ್ಯೂಷನ್ ಅಂತ. ಇವರ ಯೋಗ್ಯತೆಗೆ 3.5 ವರ್ಷ 3 ವರ್ಷ ಆಯ್ತು, ಇವರು ಮಾಡಿಲ್ಲ. ಅವರು 2.5 ವರ್ಷ 6 ವರ್ಷ ಅಲ್ಲ. ನೀವು ಕಾರ್ಪೊರೇಟರ್ ಅಂತ ತೆಗೆದ್ರಿ, 1 ನಿಮಿಷ. ನೀವು ಕಾರ್ಪೊರೇಟರ್ ಅಂತ ತೆಗೆದ್ಬಿಟ್ಟು ನೋಡಿ, ಕ್ಲಿಯರ್ ಆಗಿ ಹೇಳಿ. ವಾಗ್ದಾನಗಳನ್ನು ಮಾಡ್ಕೊಂಡು ಬಂದು $1 ರೂಪಾಯಿ ಮಾಡಿಲ್ಲ.
ಅವರೇ, I will ask him. I will ask him. ನಾವು ಒಂದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ. ಒಂದ್ ನಿಮಿಷ ನೀವು ವಾಟ್ ಡಿಡ್ ಯು ಆಸ್ಕ್, ನೀವೇನ್ ಕೇಳಿದ್ರಿ? ನಾನ್ ಒಂದು ನಿಮಿಷ, ಮೊದಲು ಕಾರ್ಪೊರೇಟರ್ ಆಗಿ ಅಂತ ಹೇಳಿದ್ರಿ. ಕರೆಕ್ಟ್. ಒಂದ್ ನಿಮಿಷ ಸರ್, ನಿಮ್ಮ ಜನಾಧಾರ ಬೇಕಲ್ಲ. ಒಂದು ನಿಮಿಷ ಸರ್, ನೀವು ಮೊದಲು ಎಕ್ಸಾಮ್ ಕಂಡಕ್ಟ್ ಮಾಡ್ರಿ. ಅವ್ರು ಎಷ್ಟು ಮಾರ್ಕ್ಸ್ ತೆಗಿತಾರೆ ಅಂತ ಒಂದ್ ನಿಮಿಷ ಶಶಿಧರ್ ಅವ್ರು ನಾನು ಹೇಳ್ತಾ ಇರೋದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವು ಹೇಳಿದ್ರಲ್ಲ, ನೀವು ವಿಷಯ ಬಿಟ್ಟು ಯಾಕೆ ಹೋದ್ರಿ? ವಿಷಯ ಬಿಟ್ಟು ಯಾಕೆ ಹೋದ್ರಿ? ಅವ್ರು ಹೇಳ್ತಿದ್ದಾರೆ ಪರ್ಯಾಯ ವ್ಯವಸ್ಥೆ ಬರುತ್ತೆ, ನಮ್ಮ ಪಕ್ಷಗಳು ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಯಾವ ಆಧಾರದ ಮೇಲೆ ಟೀಕೆ ಮಾಡ್ತಾ ಇದ್ದೀರಿ? ಕೆಲವು ವರ್ಷ ಇದೆ, ನೆಕ್ಸ್ಟ್ ಒಳ್ಳೆ ಅಧಿಕಾರ ಕೊಡ್ರಿ, ಆಡಳಿತದ ಬಗ್ಗೆ ಹೇಳ್ತಾರೆ. ಮೂರು ಪಕ್ಷದ ಬಗ್ಗೆ ಅವ್ರು ಹೇಳಿದ್ರು, ಮೂರು ನಮ್ಮ ಪಕ್ಷದ ಬಗ್ಗೆ ಬಗ್ಗೆ ತಾತ್ಸಾರ ಆಗಿದೆ ಅಂತ ನಾನು ಹೇಳಿದೆ. ಹೌದು, ತಾತ್ಸಾರ ಇದೆ, ಎಲ್ಲ ಜನರಿಗೂ ಇದೆ ತಾತ್ಸಾರ. ನೀವು ಮಾಡ್ತಾ ಇರತಕ್ಕಂತಹ ಮೊದಲ ಪಕ್ಷ ಪಕ್ಷದ ಜನ ನೋಡ್ಬೇಕು. ಜನರ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಅಧಿಕಾರದಲ್ಲಿದ್ದೀರಾ, ಅವ್ರಿಗೆ ಹೇಳ್ತೀರಾ? ನಾವು ಅದನ್ನೇ ನಾವು ಅದನ್ನೇ Why are you asking him? ಅಲ್ಲ, ಅಲ್ಲ ಸರ್, ನೀವೀಗ ಅವರು ಅಧಿಕಾರದಲ್ಲಿದ್ರೆ ನಾವು ಕೇಳ್ತೀವಿ, ಅವರು ಅಧಿಕಾರದಲ್ಲಿದ್ದಿದ್ರೆ ನಾವು ಕೇಳ್ತಾ ಇದ್ವಿ. ಈಗ ನೀವು ವಿರೋಧ ಪಕ್ಷಗಳಾಗಿ ಆಡಳಿತ ಪಕ್ಷದವರಾಗಿ ಮೆರಿತಾ ಇದ್ದೀರಲ್ಲ ಸರ್, ಹೌದು ಮೆರಿತಾ ಇದ್ದೀರ ಅಂತ ಹೇಳ್ತೀನಿ ನಾನು. ಐ ಆಮ್ ಟೆಲ್ಲಿಂಗ್ ದ ಸೇಮ್ ಥಿಂಗ್. ಯಾಕೆ ಅಂತ ಹೇಳ್ತೀನಿ, ನೀವೇನ್ ಹೇಳಿದ್ರಿ? ಕಾರ್ಪೊರೇಟರ್ ಆಗಿ ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತಾ ಇದೆ, ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತಾ ಇದೆ. 5 ಲಕ್ಷ ದಂಡ ಕಟ್ಟಿದ್ದಾರೆ. ಹೌದು, 5 ಲಕ್ಷ ಕಟ್ಟಿದ್ದಾರೆ. ಯಾರು ದುಡ್ಡು ತೆರಿಗೆ ದುಡ್ಡನ್ನ ಹಾಳು ಮಾಡಿದ್ದಾರೆ. ಎಲೆಕ್ಷನ್ ಮಾಡಿ ಬೆಂಗಳೂರಿಗೆ 10,000 ಕೋಟಿ ಕೋತಾಗಿದೆ. ಅಲ್ಲ ಒಂದ್ ನಿಮಿಷ, ಮೊಹಮ್ಮದ್ ಇರ್ಷಾದ್ ಅವರೇ, ನೀವು ಹಂಗೆ ಹೇಳಿದಿರಲ್ಲ.